press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಇಂದಿನ ತರಗತಿನಲ್ಲಿ ಏನು ತಿಳ್ಕೊಂಡಿದ್ವಪ್ಪ ಅಂತ ಅಂದರೆ 9ನೇದು 10ನೇ ಪ್ರಾಬ್ಲಮ್ನು ಮತ್ತು ಪ್ರಮೇಯ 7.8ರಲ್ಲಿ ಏನು ಹೇಳಿಕೆ ಇದೆ ಈ ಪ್ರಾಬ್ಲಮ್ಸ್ನ ಅಂದರೆ 9ನೇದು 10ನೇ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ 11ನೇ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡೋದು ಅನ್ನೋದು ತಿಳ್ಕೊಳ್ಳೋಣ. ಅದಾದಮೇಲೆ ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನು ನೀವು ಹೋಮ್ವರ್ಕ್ ಆಗಿ ಮಾಡಬೇಕು. ನೆಕ್ಸ್ಟ್ ಇದಾದಮೇಲೆ ಮಧ್ಯಬಿಂದು ಪ್ರಮೇಯ ಇದೆ, ಅದರಲ್ಲಿ ಏನಿದೆ ಆ ಪ್ರಮೇಯದಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಸೈಸ್ ಪ್ರಾಬ್ಲಮ್ಸು ಬರ್ತಾ ಹೋಗುತ್ತೆ, ಅವನ್ನ ಸಾಲ್ವ್ ಮಾಡೋದನ್ನು ತಿಳ್ಕೊಳ್ಳೋಣ. ಈ ಕ್ಲಾಸಲ್ಲಾದರೆ ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ, ನೆಕ್ಸ್ಟ್ ಕ್ಲಾಸಲ್ಲಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಇಲ್ಲಿ ನೋಡಿ, ಇದು 11ನೇ ಪ್ರಾಬ್ಲಮ್ಮು. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ, ತ್ರಿಭುಜ ಎ ಬಿ ಸಿ ಅಂದರೆ ಯಾವುದು? ಇದು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಎ ಬಿ ಈಕ್ವಲ್ ಟು ಡಿ ಇ, ಎ ಬಿ ಅನ್ನೋದು ಡಿ ಇಗೆ ಸಮ ಆಗಿದೆ, ಎ ಬಿ ಸಮಾಂತರ ಡಿ ಇ ಆಗಿದೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಬಿ ಸಿ, ಈ ಬಿ ಸಿ ಅನ್ನೋದು ಇ ಎಫ್ಗೆ, ಬಿ ಸಿ ಈಕ್ವಲ್ ಟು ಇ ಎಫ್, ಬಿ ಸಿ ಅನ್ನೋದು ಇ ಎಫ್ಗೆ ಸಮ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಬಿ ಸಿ ಸಮಾಂತರ ಇ ಎಫ್ ಅಂತ ಕೊಟ್ಟಿದ್ದಾರೆ. ಎ ಬಿ ಮತ್ತು ಸಿ ಶೃಂಗಗಳನ್ನು, ಎ ಬಿ ಮತ್ತು ಸಿ ಶೃಂಗ ಅವುಗಳನ್ನು ಕ್ರಮವಾಗಿ ಡಿ ಇ ಮತ್ತು ಎಫ್ ಶೃಂಗಗಳಿಗೆ ಸೇರಿಸಿದೆ. ನೋಡಿ, ಎ ಬಿ ಸಿ ಶೃಂಗಗಳನ್ನ ಈ ಥರ ಡಿ ಇ ಎಫ್, ನೋಡಿ ಎ ಡಿಗೆ ಹೋಗಿದೆ, ಬಿ ಇಗೆ, ಸಿ ಎಫ್ಗೆ ಈ ಥರ ಸೇರಿಸಿದ್ದಾರೆ. ಈಗ ನಾವಿಲ್ಲಿ ಏನು ಸಾಧಿಸ್ಬೇಕಪ್ಪ ಅಂತ ಅಂದರೆ ಚತುರ್ಭುಜ ಎ ಬಿ ಇ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ಪ್ರೂವ್ ಮಾಡಬೇಕು. ಚತುರ್ಭುಜ ಎ ಬಿ ಇ ಡಿ ಎಲ್ಲಿದೆ? ಎ ಬಿ ಇ ಡಿ, ಇದೊಂದು ಸಮಾಂತರ ಚತುರ್ಭುಜ ಅಂತ ಪ್ರೂವ್ ಮಾಡಬೇಕು. ಎರಡನೇ ಕಂಡೀಷನ್ ಏನಪ್ಪ ಅಂತ ಅಂದರೆ ಚತುರ್ಭುಜ ಬಿ ಇ ಎಫ್ ಸಿ, ಚತುರ್ಭುಜ ಬಿ ಇ ಎಫ್ ಸಿ, ನೋಡಿ ಬಿ ಇ ಎಫ್ ಸಿ ಅದನ್ನು ಕೂಡ ಏನಂತ ಪ್ರೂವ್ ಮಾಡಬೇಕು? ಸಮಾಂತರ ಚತುರ್ಭುಜ ಅಂತ ಪ್ರೂವ್ ಮಾಡ್ಕೋಬೇಕು. ನೆಕ್ಸ್ಟು 3ನೇ ಪ್ರಾಬ್ಲಮಲ್ಲಿ ಸಬ್ ಕ್ವಶನಲ್ಲಿ ಏನಿದೆ ಅಂದರೆ ಎ ಡಿ ಸಮಾಂತರ ಸಿ ಎಫ್, ಎ ಡಿ ಅನ್ನೋದು ಎ ಡಿ ಸಮಾಂತರ ಸಿ ಎಫ್, ಎ ಡಿ ಅನ್ನೋದು ಸಿ ಎಫ್ಗೆ ಸಮಾಂತರ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಮತ್ತು ಎ ಡಿ ಈಕ್ವಲ್ ಟು ಸಿ ಎಫ್ ಅಂತ ಪ್ರೂವ್ ಮಾಡ್ಕೋಬೇಕು. ಇಲ್ಲಿ 4ನೇದು ಸಬ್ ಕ್ವಶನ್ ಏನಂದರೆ ಚತುರ್ಭುಜ ಎ ಸಿ ಎಫ್ ಟಿ, ಎ ಸಿ ಎಫ್ ಟಿಯಲ್ಲಿದೆ ಎ ಸಿ ಎಫ್ ಡಿ, ಅದನ್ನು ಕೂಡ ಒಂದು ಸಮಾಂತರ ಚತುರ್ಭುಜ ಅಂತ ಪ್ರೂವ್ ಮಾಡಬೇಕು. ಅದಾದಮೇಲೆ ಎ ಸಿ ಈಕ್ವಲ್ ಟು ಡಿ ಎಫ್, ಎ ಸಿ ಅನ್ನೋದು ಎ ಸಿ ಈಕ್ವಲ್ ಟು ಡಿ ಎಫ್ ಅಂತ ಪ್ರೂವ್ ಮಾಡಬೇಕು. 6ನೇದರಲ್ಲಿ ತ್ರಿಭುಜ ಎ ಬಿ ಸಿ, ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಇ ಎಫ್ ಅಂತ ಸಾಲ್ವ್ ಮಾಡಬೇಕು. ಈ 6 ಸಬ್ ಕ್ವಶನ್ಸ್ನ ನಾವಿಲ್ಲಿ ಸಾಲ್ವ್ ಮಾಡಬೇಕು. ಫಸ್ಟು ಒಂದಾದಮೇಲೆ ಒಂದು ಪ್ರಾಬ್ಲಮ್ನ ನಾವಿಲ್ಲಿ ಏನು ಮಾಡೋಣ, ಸಾಲ್ವ್ ಮಾಡ್ತಾ ಹೋಗೋಣ.
ಇಲ್ಲಿ ನಾವು ಫಸ್ಟು ರೇಖಾಚಿತ್ರನ ಡ್ರಾ ಮಾಡ್ಕೊಳ್ಳೋಣ. ಎ ಬಿ ಎ ಬಿ ಸಿ ಡಿ ಇ ಎಫ್. ಇದರಲ್ಲಿ ನಾವೇನು ಪ್ರೂವ್ ಮಾಡಬೇಕು? ಚತುರ್ಭುಜ ಎ ಬಿ ಇ ಡಿ ಒಂದು ಸಮಾಂತರ ಚತುರ್ಭುಜ ಅನ್ನೋದನ್ನ ಪ್ರೂವ್ ಮಾಡಬೇಕು. ನೋಡಿ ಇಲ್ಲಿ ಫಸ್ಟ್ ಒನ್ನು ಚತುರ್ಭುಜ ಎ ಬಿ ಇ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು. ನೋಡಿ ಮಕ್ಕಳಲ್ಲಿ ಎ ಬಿ ಅನ್ನೋದು ಡಿ ಇಗೆ ನಾವು ಪ್ರೂವ್ ಮಾಡಬೇಕಾಗಿರೋದು ಎ ಬಿ ಇ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ಅಲ್ವಾ? ಎಲ್ಲಿದೆ ಎ ಬಿ ಇ ಡಿ? ಇದು ಒಂದು ಸಮಾಂತರ ಚತುರ್ಭುಜ ಅಂತ ಪ್ರೂವ್ ಮಾಡಬೇಕು. ಸಮಾಂತರ ಚತುರ್ಭುಜ ಅಂದರೆ ಏನು? ಅಭಿಮುಖ ಬಾಹುಗಳು ಸಮಾಂತರವಾಗಿರಬೇಕು, ಸಮ ಆಗಿರಬೇಕು ಅಂತ ಅಲ್ವಾ? ಸೊ ಇಲ್ಲಿ ಕೊಟ್ಟಿರೋ ದತ್ತದಲ್ಲಿ ಎ ಬಿ ಈಕ್ವಲ್ ಟು ಡಿ ಇ ಅಂತ ಇದೆ ಅಲ್ವಾ? ಎ ಬಿ ಈಕ್ವಲ್ ಟು ಡಿ ಇ ಆದರೆ ಅಲ್ಲೇ ಕೊಟ್ಟಿದ್ದಾರೆ ಎ ಬಿ ಸಮಾಂತರ ಡಿ ಇ ಅಂತ ಕೊಟ್ಟಿದ್ದಾರೆ. ಎ ಬಿ ಈಕ್ವಲ್ ಟು ಡಿ ಇ, ಎ ಬಿ ಸಮಾಂತರ ಡಿ ಇ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಡಿ ಈಕ್ವಲ್ ಟು ಎ ಬಿ ಈಕ್ವಲ್ ಟು ಡಿ ಇ, ಎ ಬಿ ಸಮಾಂತರ ಡಿ ಇ. ಒಂದು ಜೊತೆ ಅಭಿಮುಖ ಬಾಹುಗಳು ಸಮ ಆಗಿದ್ದಾವೆ. ಮತ್ತೆ ಏನು ಕೊಟ್ಟಿದ್ದಾರೆ? ಪಿ ಸಿ ಈಕ್ವಲ್ ಟು ಇ ಎಫ್ ಅಂತ ಕೊಟ್ಟಿದ್ದಾರೆ. ಈ ಇದಕ್ಕೆ ಬರೋದಿರಬೇಡಿ, ಬಿ ಸಿ ಈಕ್ವಲ್ ಟು ಇ ಎಫ್. ಎ ಬಿ ಈಕ್ವಲ್ ಟು ಡಿ ಇ, ಎ ಬಿ ಸಮಾಂತರ ಡಿ ಇ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಜೊತೆ ಅಭಿಮುಖ ಬಾಹುಗಳು ಏನಾದವು? ಸಮ ಆದವು. ಸೊ ಅದಕ್ಕೆ ನಾವು ಏನಂತ ಬರಿಬೋದು? ಎ ಬಿ ಇ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ಬರಿಬೋದು. ಒಂದು ಸಮಾಂತರ ಚತುರ್ಭುಜ. ಫಸ್ಟ್ ಒನ್ ಪ್ರೂವ್ ಆಯಿತಾ? ನೆಕ್ಸ್ಟು ಸೆಕೆಂಡ್ ಒನ್ನಲ್ಲಿ ಏನಿದೆ ನೋಡೋಣ. ಸೆಕೆಂಡ್ ಒನ್ನಲ್ಲಿ ಚತುರ್ಭುಜ ಬಿ ಇ ಎಫ್ ಸಿ ಒಂದು ಚತುರ್ಭುಜ ಬಿ ಇ ಎಫ್ ಸಿ ಒಂದು ಸಮಾಂತರ ಚತುರ್ಭುಜ. ಬಿ ಇ ಎಫ್ ಸಿ ಎಲ್ಲಿದೆ? ಬಿ ಇ ಎಫ್ ಸಿ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ? ಬಿ ಸಿ ಈಕ್ವಲ್ ಟು ಇ ಎಫ್ ಅಂತ ಕೊಟ್ಟಿದ್ದಾರಲ್ವಾ? ಬಿ ಸಿ ಈಕ್ವಲ್ ಟು ಇ ಎಫ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಬಿ ಸಿ ಸಮಾಂತರ ಇ ಎಫ್ ಅಂತ ಕೊಟ್ಟಿದ್ದಾರೆ. ಬಿ ಸಿ ಸಮಾಂತರ ಇ ಎಫ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಜೊತೆ ಅಭಿಮುಖ ಬಾಹುಗಳು ಸಮ ಆದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಚತುರ್ಭುಜ ಏನು? ಸಮಾಂತರ ಚತುರ್ಭುಜ ಆಗುತ್ತೆ ಅಷ್ಟೇ. ನೆಕ್ಸ್ಟು ಥರ್ಡ್ ಒಂದು ಕಂಡೀಷನ್ ನೋಡೋಣ ಏನಿದೆ ಅಂತ. ಎ ಡಿ ಸಮಾಂತರ ಸಿ ಎಫ್ ಅಂತ ನಾವು ಪ್ರೂವ್ ಮಾಡಬೇಕು. ಎ ಡಿ ಸಮಾಂತರ ಸಿ ಎಫ್, ಎ ಡಿ ಅನ್ನೋದು ಸಿ ಎಫ್ಗೆ ಏನಾಗಬೇಕು? ಸಮ ಆಗಬೇಕು ಅನ್ನೋದನ್ನು ಪ್ರೂವ್ ಮಾಡಬೇಕು. ರಬ್ ಮಾಡೋಣ.
ಥರ್ಡ್ ಒನ್ನು ಎ ಡಿ ಸಮಾಂತರ ಸಿ ಎಫ್. ಈಗ ನಾವು ಡೈರೆಕ್ಟಾಗಿ 6th ಒನ್ ಸಬ್ ಕ್ವಶನ್ನ ಸಾಲ್ವ್ ಮಾಡಿಬಿಟ್ಟು ಏನು 3ನೇ ಸಬ್ ಕ್ವಶನ್ಗೆ ಬರೋಣ. ಯಾಕಂದರೆ 6ನೇ ಸಬ್ ಕ್ವಶನ್ನ ಸಾಲ್ವ್ ಮಾಡಿದರೆ ನಮಗೆ ಎ ಡಿ ಸಮಾಂತರ ಸಿ ಎಫ್ ಅಂತ ಈಸಿಯಾಗಿ ಸಿಗುತ್ತೆ. ಹೆಂಗೆ ಅಂತ ತೋರಿಸ್ತೀನಿ. 6ನೇದರಲ್ಲಿ ಏನಿದೆ ಅಂತ ಅಂದರೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಇ ಎಫ್ ಅಂತ ಇದೆ. ಇದು ನಾವು ಪ್ರೂವ್ ಮಾಡಬೇಕೀಗ. ತ್ರಿಭುಜ ಎ ಬಿ ಸಿ ಅಂದರೆ ಇಲ್ಲಿದೆ, ತ್ರಿಭುಜ ಡಿ ಇ ಎಫ್ ಅಂದರೆ ಇಲ್ಲಿದೆ. ಸೊ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಏನಂತ ಬರೀಬೋದಪ್ಪ, ಎ ಬಿ ಸಿ ಮತ್ತು ಡಿ ಇ ಎಫ್ ತ್ರಿಭುಜಗಳಲ್ಲಿ ಅವ್ರು ಕೊಟ್ಟಿದ್ದಾರೆ ನೋಡಿ, ಎ ಬಿ ಈಕ್ವಲ್ ಟು ಡಿ ಇ ಅಂತ ಕೊಟ್ಟಿದ್ದಾರೆ. ಎ ಬಿ ಈಕ್ವಲ್ ಟು ಡಿ ಇ ಅಲ್ವಾ. ನೆಕ್ಸ್ಟು ಬಿ ಸಿ ಈಕ್ವಲ್ ಟು ಇ ಎಫ್, ಬಿ ಸಿ ಈಕ್ವಲ್ ಟು ಇ ಎಫ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ನಾವು ಫಸ್ಟಿಗೆ ಏನು 2 ಕಂಡೀಷನ್ ಪ್ರೂವ್ ಮಾಡಿದ್ವಲ್ವಾ, ಎ ಬಿ ಇ ಡಿ ಒಂದು ಸಮಾಂತರ ಚತುರ್ಭುಜ, ಬಿ ಇ ಎಫ್ ಸಿ ಒಂದು ಸಮಾಂತರ ಚತುರ್ಭುಜ ಅಂತ. ಎ ಬಿ ಇ ಡಿ ಅಂದರೆ ಇಲ್ಲಿದೆ, ಎ ಬಿ ಇ ಡಿ ಇಲ್ಲಿದೆ. ಇದಿಷ್ಟು ಸಮಾಂತರ ಚತುರ್ಭುಜ ಅಂತ ಪ್ರೂವ್ ಮಾಡಿದ್ವಿ. ಆಮೇಲೆ ಬಿ ಇ ಎಫ್ ಸಿ ಒಂದು ಸಮಾಂತರ ಚತುರ್ಭುಜ ಅಂತ ಪ್ರೂವ್ ಮಾಡ್ಕೊಂಡಿದ್ವಿ. ನಮಗೆ ಇದೂ ಸಮಾಂತರ ಚತುರ್ಭುಜ ಅಂತ ಗೊತ್ತಿದೆ, ಇದೂ ಸಮಾಂತರ ಚತುರ್ಭುಜ ಅಂತ ಗೊತ್ತಿದೆ. ಇಲ್ಲಿ ನಾವು ಎ ಬಿ ಸಿ ಮತ್ತು ಡಿ ಇ ಎಫ್ ತ್ರಿಭುಜ ತಗೊಂಡಿರೋದ್ರಿಂದ ಇದೂ ಸಮಾಂತರ ಚತುರ್ಭುಜ ಮತ್ತು ಇದೂ ಸಮಾಂತರ ಚತುರ್ಭುಜ ಅಂತ ತಗೊಂಡಿರೋದ್ರಿಂದ ಇಲ್ಲಿ ಬಿ ಸಿ ಈಕ್ವಲ್ ಟು ಇ ಎಫ್ ಅಂತ ಆಗುತ್ತಲ್ವ, ಬಿ ಸಿ ಈಕ್ವಲ್ ಟು ಇ ಎಫ್ ಅಂತ ಆಗುತ್ತೆ. ಎ ಬಿ ಈಕ್ವಲ್ ಟು ಡಿ ಇ ಅಂತ ಆಗುತ್ತೆ. ಅದೇ ಥರ ಎ ಸಿ ಈಕ್ವಲ್ ಟು ಡಿ ಎಫ್ ಅಂತ ಆಗುತ್ತೆ. ಎ ಸಿ ಈಕ್ವಲ್ ಟು ಡಿ ಎಫ್. ಯಾಕೆ ಅಂದರೆ ನಾವು ಅಲ್ಲಿ ಎ ಬಿ ಇ ಡಿ ಮತ್ತು ಇನ್ನೊಂದು ಯಾವುದು ಎ ಬಿ ಇ ಡಿ ಮತ್ತು ಸಿ ಎಫ್ ಇ ಬಿನ ಸಮಾಂತರ ಚತುರ್ಭುಜ ಅಂತ ಪ್ರೂವ್ ಮಾಡಿದ್ವಿ ಅದಕ್ಕೆ. ಸೊ ಇಲ್ಲಿ ಈ 2 ತ್ರಿಭುಜಗಳು ಏನಾದವು, ಸರ್ವಸಮ ತ್ರಿಭುಜಗಳಾದವು. ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಇ ಎಫ್ ಅಂತ ಆದವು. ಯಾವ ಸರ್ವಸಮತೆಯ ನಿಯಮ, ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ. ಸೊ ಇಲ್ಲಿ 2 ತ್ರಿಭುಜಗಳು ಏನಾದವು, ಸರ್ವಸಮ ತ್ರಿಭುಜಗಳಾದವು. ನೆಕ್ಸ್ಟು ಎ ಸಿ ಈಕ್ವಲ್ ಟು ಡಿ ಎಫ್, ಇಲ್ಲೇ ನಾವು ಪ್ರೂವ್ ಮಾಡಿದ್ದೀವಿ ಎ ಸಿ ಈಕ್ವಲ್ ಟು ಡಿ ಎಫ್ ಅಂತ. ಯಾಕೆ ಅಂತ ಅಂದರೆ ಸಮಾಂತರ ಚತುರ್ಭುಜಗಳಾಗಿರೋದ್ರಿಂದ ಎ ಸಿ ಈಕ್ವಲ್ ಟು ಡಿ ಎಫ್ ಹಾಗೇ ಇರುತ್ತೆ. ಅದನ್ನು ಕೂಡ ನಾವು ಡೈರೆಕ್ಟಾಗಿ ಅಲ್ಲೇ ಮಾಡಿದ್ದೀವಿ. ನೆಕ್ಸ್ಟು ಎ ಡಿ ಅನ್ನೋದು ಯಾವುದಕ್ಕೆ ಸಮಾಂತರ ಅಂತ ಪ್ರೂವ್ ಮಾಡಬೇಕು, ಎ ಡಿ ಸಮಾಂತರ ಸಿ ಎಫ್ ಅಂತೆ. ಎ ಡಿ ಸಮಾಂತರ ಸಿ ಎಫ್ ಅಂತ ಪ್ರೂವ್ ಮಾಡಬೇಕು. ಎ ಡಿ ಸಮಾಂತರ ಸಿ ಎಫ್ ಇದಿದೆಯಲ್ಲ, ಇದಿಷ್ಟಕ್ಕೆ ಸಮಾಂತರ ಆಗಿದ್ದಾಗ ಎ ಡಿ ಈಕ್ವಲ್ ಟು ಸಿ ಎಫ್ ಅಂತ ಮಾಡ್ಕೋಬೇಕು. ನೋಡಿ ಇಲ್ಲಿ ಎ ಸಿ ಅನ್ನೋದು ಡಿ ಎಫ್ಗೆ ಸಮ ಆಗಿದ್ದರೆ, ನೋಡಿ ಎ ಸಿ ಅನ್ನೋದು ಡಿ ಎಫ್ಗೆ ಸಮ ಆಗಿದ್ದರೆ ಎ ಡಿ ಅನ್ನೋದು ಸಿ ಎಫ್ಗೆ ಸಮ ಮತ್ತು ಸಮಾಂತರ ಆಗಿರಲೇಬೇಕು. ಅದು ಪ್ರಮೇಯ ಹೇಳುತ್ತಲ್ವ, ಪ್ರಮೇಯ 7.8 ಪ್ರಮೇಯದ ಪ್ರಕಾರ ಈ ಥರ ಬರ್ಕೋಬೋದು. ಯಾಕಂದರೆ ಎ ಸಿ ಈಕ್ವಲ್ ಟು
ನಾವು ಪ್ರೂವ್ ಮಾಡಬೇಕಾಗಿರೋದು ಯಾವುದು? 5ನೇದು, ಎ ಸಿ ಈಕ್ವಲ್ ಟು ಡಿ ಎಫ್. ಎ ಸಿ ಈಕ್ವಲ್ ಟು ಡಿ ಎಫ್ ಅನ್ನೋದು ಆಲ್ರೆಡಿ ನಾನು ಆಗಲೇ ಪ್ರೂವ್ ಮಾಡಿದ್ದೆ, ಇದು ಪ್ರೂವ್ ಆಗಿದೆ. ಇನ್ನೊಂದು ಯಾವುದು? ಎ ಡಿ ಸಮಾಂತರ ಸಿ ಎಫ್ ಅನ್ನೋದು. ಎ ಡಿ ಸಮಾಂತರ ಸಿ ಎಫ್. ಎ ಡಿ ಸಮಾಂತರ ಸಿ ಎಫ್. ಎ ಡಿ ಸಮಾಂತರ ಸಿ ಎಫ್. ಎ ಡಿ ಈಕ್ವಲ್ ಟು ಸಿ ಎಫ್ ಮತ್ತು ಎ ಡಿ ಈಕ್ವಲ್ ಟು ಸಿ ಎಫ್. ನೋಡಿ, ಎ ಡಿ ಸಮಾಂತರ ಸಿ ಎಫ್. ಎ ಡಿ ಸಮಾಂತರ ಸಿ ಎಫ್ ನಾವು ಆಲ್ರೆಡಿ ಎ ಸಿ ಈಕ್ವಲ್ ಟು ಡಿ ಎಫ್ ಅಂತ ಪ್ರೂವ್ ಮಾಡಿರೋದ್ರಿಂದ ಎ ಸಿ ಈಕ್ವಲ್ ಟು ಡಿ ಎಫ್ ಅಂತ ಪ್ರೂವ್ ಮಾಡಿರೋದ್ರಿಂದ ಇಲ್ಲಿ ಎ ಡಿ ಸಿ ಎಫ್ ಅನ್ನೋದೊಂದು ಸಮಾಂತರ ಚತುರ್ಭುಜ ಆಗುತ್ತೆ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಏನಾಗಿರ್ತವೆ? ಸಮ ಆಗಿರ್ತವೆ. ನಾವೊಂದು ಎ ಸಿ ಈಕ್ವಲ್ ಟು ಡಿ ಎಫ್ ಅಂತ ಪ್ರೂವ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಎ ಡಿ ಈಕ್ವಲ್ ಟು ಸಿ ಎಫ್ ಅಂತ ಬರಿಬೋದಲ್ವಾ? ಎ ಡಿ ಸಮಾಂತರ ಸಿ ಎಫ್ ಅಂತ ಬರೆದು ಎ ಡಿ ಈಕ್ವಲ್ ಟು ಸಿ ಎಫ್ ಅಂತ ಬರೆದ್ರೆ ಆಯಿತು. ಈ ಥರ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ 12th ನೀವೇ ಓನಾಗಿ ಸಾಲ್ವ್ ಮಾಡಿ. ನೆಕ್ಸ್ಟ್ ನಾನು ಮಧ್ಯಬಿಂದು ಪ್ರಮೇಯನ ಮಾಡ್ತೀನಿ. ಓಕೆ, ಈಗ ಮಧ್ಯಬಿಂದು ಪ್ರಮೇಯ.
ಈ ಮಧ್ಯಬಿಂದು ಪ್ರಮೇಯನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂಥರ ಆಕ್ಟಿವಿಟಿ ಚಟುವಟಿಕೆ ಮೂಲಕ ಈ ಪ್ರಮೇಯನ ಯಾವ ಥರ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ತ್ರಿಭುಜನ ಡ್ರಾ ಮಾಡ್ಕೊತೀನಿ, ನೀವು ಡ್ರಾ ಮಾಡಿ. ತ್ರಿಭುಜನ ಈ ಥರ ಡ್ರಾ ಮಾಡಿದೆ. ಹೇಳಿ ಏನಂತಾರೆ, ಈ ಥರ ಡ್ರಾ ಮಾಡೋಣ. ಇಲ್ಲಿ ಚಿಕ್ಕದಾಯಿತು. ಇದು ಒಂದು ತ್ರಿಭುಜ ಅಲ್ವಾ? ಈ ತ್ರಿಭುಜಕ್ಕೆ ನೇಮ್ ಕೊಡೋಣ ಎ ಬಿ ಸಿ. ಎ ಬಿ ಸಿ ಒಂದು ಏನು ತ್ರಿಭುಜ. ಎ ಬಿ ಸಿ ತ್ರಿಭುಜ ಅಲ್ವಾ? ಈಗ ನಾನು ಈ ತ್ರಿಭುಜಕ್ಕೆ ಇ ಮತ್ತು ಎಫ್ ಅನ್ನೋ ಮಧ್ಯಬಿಂದುನ ಈ ಥರ ಬರ್ಕೊತೀನಿ. ಈ ಥರ ಪಾಯಿಂಟ್ ಮಾಡ್ತೀನಿ, ಮಾರ್ಕ್ ಮಾಡ್ತೀನಿ. ಸೊ ಇವೆರಡನ್ನೂ ನಾನು ಏನು ಮಾಡ್ತೀನಿ ಅಂತ ಅಂದರೆ ಈ ಥರ ಕೂಡಿಸ್ತೀನಿ, ಇ ಮತ್ತು ಎಫ್ ಅನ್ನೋ ಬಿಂದುಗಳನ್ನ. ಆಗ ಏನಾಗುತ್ತಪ್ಪ ಅಂತ ಅಂದರೆ, ನೀವಿಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ಅಂತ ಅಂದರೆ, ಇ ಅನ್ನೋದು ಎ ಬಿನ ಮಧ್ಯಬಿಂದು ಆದರೆ ಎಫ್ ಅನ್ನೋದು ಎ ಸಿನ ಮಧ್ಯಬಿಂದು ಆಗುತ್ತೆ. ಈ ಬಿಂದು ಇ ಎ ಬಿಯ ಮಧ್ಯಬಿಂದು ಹಾಗೆಯೇ ಎಫ್ ಬಿಂದು ಎ ಸಿಯ ಮಧ್ಯಬಿಂದು ಈಗ ಇಲ್ಲಿ ಕೋನಗಳು ಉಂಟಾಗ್ತವಲ್ವಾ? ಕೋನಗಳು ಉಂಟಾಗ್ತವೆ. ಇಲ್ಲಿ ಇ ಅನ್ನೋದು ಎ ಬಿ ಮಧ್ಯಬಿಂದು ಆದರೆ, ಎಫ್ ಅನ್ನೋದು ಎ ಸಿನ ಮಧ್ಯಬಿಂದು ಆದರೆ, ಇ ಎಫ್ ಅನ್ನೋದು ಬಿ ಸಿಗೆ ಏನಾಗಿರುತ್ತೆ? ಸಮಾಂತರವಾಗಿರುತ್ತೆ. ಇ ಎಫ್ ಸಮಾಂತರ ಬಿ ಸಿ ಆಗುತ್ತೆ. ಅದೇ ಥರ ಇಲ್ಲಿ ಇ ಎಫ್ ಮತ್ತು ಬಿ ಸಿನ ಅಳತೆ ಮಾಡಿ ನೋಡಿ, ಇ ಎಫ್ ಬಿ ಸಿಗೆ ಸಮಾಂತರ ಆಗಿರುತ್ತೆ. ಈಗ ಕೋನಗಳನ್ನ ನಾವು ಮೆಜರ್ ಮಾಡೋದಾದರೆ, ಕೋನ ಎ ಇ ಎಫ್ ಎಷ್ಟಿರುತ್ತೋ ಕೋನ ಎ ಬಿ ಸಿನೂ ಕೂಡ ಅಷ್ಟೇ ಇರುತ್ತೆ. ಕೋನ ಎ ಇ ಎಫ್ ಈಕ್ವಲ್ ಟು ಕೋನ ಎ ಬಿ ಸಿ, ಕೋನ ಎ ಬಿ ಸಿ ಅಷ್ಟಿರುತ್ತೆ. ಹಾಂ, ಈಗ ನೆಕ್ಸ್ಟು ಇಲ್ಲಿ ಏನು ಮಾಡ್ಬೋದು ಅಂತ ಅಂದರೆ, ಇ ಎಫ್ ಅನ್ನೋದು ಬಿ ಸಿಗೆ ಎಷ್ಟಿರುತ್ತೆ ಅಂದರೆ ಅರ್ಧ ಇರುತ್ತೆ. ಅದನ್ನು ನಾವು ಹೆಂಗೆ ಬರಿಬೋದು? ಇ ಎಫ್ ಈಕ್ವಲ್ ಟು ಅರ್ಧ ಇಂಟು ಬಿ ಸಿ ಅಂತ ಬರಿಬೋದು ಅಲ್ವಾ? ಇ ಎಫ್ ಈಕ್ವಲ್ ಟು ಹಾಫ್ ಆಫ್ ಬಿ ಸಿ ಅಂತ ಬರಿತೇವೆ. ಯಾಕೆ ಅಂದರೆ ಇ ಮತ್ತು ಎಫು ಎ ಬಿ ಮತ್ತು ಎ ಸಿಗಳ ಮಧ್ಯಬಿಂದು ಆದಾಗ ಇ ಎಫ್ ಅನ್ನೋದು ಬಿ ಸಿನ ಅರ್ಧ ಇರುತ್ತೆ, ಇಷ್ಟಿರುತ್ತೆ. ಇದನ್ನು ನಾವು ಏನು ಮಾಡ್ಬೋದಪ್ಪ ಅಂತ ಅಂದರೆ, ಒಂದು ಪ್ರಮೇಯದ ಮೂಲಕ ಹೇಳಿಕೆನ ಹೇಳ್ಬೋದು. ಸೊ ಅಲ್ಲಿ ಆ ಪ್ರಮೇಯದಲ್ಲಿ ಏನಿದೆ ಅಂತ ಹೇಳ್ತೀನಿ. ಇದಿಷ್ಟು ಅರ್ಥ ಆಯ್ತಲ್ವಾ? ನೆಕ್ಸ್ಟು ನಾವು ಪ್ರಮೇಯಕ್ಕೆ ಹೋಗೋಣ, ಮಧ್ಯಬಿಂದು ಪ್ರಮೇಯಕ್ಕೆ.
ಪ್ರಮೇಯ 7.9. ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೆಯ ಬಾಹುವಿಗೆ ಸಮಾಂತರವಾಗಿರುತ್ತದೆ. ನೋಡಿ, ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ರೇಖಾಚಿತ್ರನ ಡ್ರಾ ಮಾಡೋಣ. ಇಲ್ಲಿ ABC DEF ABC DEF ನೋಡಿ ಮಕ್ಕಳಲ್ಲಿ ಒಂದು ತ್ರಿಭುಜ ಅಂದರೆ ಯಾವುದು? ಇಲ್ಲಿ ABC ಒಂದು ತ್ರಿಭುಜದ ಯಾವುದೇ ಎರಡು ಬಾಹು ಅಂದರೆ ಯಾವ್ದು? AB ಮತ್ತು AC ಎರಡು ಬಾಹುಗಳು. ABC ಒಂದು ತ್ರಿಭುಜ, ಅದೇನು ಕೊಟ್ಟಿದ್ದಾರೆ ಅದನ್ನು ಬರೆಯೋಣ. ABC ಒಂದು ತ್ರಿಭುಜ ಅಲ್ವಾ? ಯಾವುದೇ ಎರಡು ಬಾಹುಗಳ ಅಂದರೆ AB ಮತ್ತು ACಗಳು, AB ಮತ್ತು AC ಎರಡು ಬಾಹುಗಳು. ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ABC ಒಂದು ತ್ರಿಭುಜ, AB ಮತ್ತು AC ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ABಯ ಮಧ್ಯಬಿಂದು E, ACಯ ಮಧ್ಯಬಿಂದು F ಆಗಿದೆ. ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡ. ಈ ಮಧ್ಯಬಿಂದುನ ಯಾವುದ್ರ ರೇಖಾಖಂಡ ಸೇರಿಸ್ತಾ ಇದೆ? ED ಅನ್ನೋ ರೇಖಾಖಂಡ ಸೇರಿಸ್ತಾ ಇದೆ. ಸೇರಿಸುವ ರೇಖಾಖಂಡವು ಮೂರನೆಯ ಬಾಹುವಿಗೆ, ಮೂರನೆಯ ಬಾಹು ಅಂದರೆ ಯಾವುದು? CDಗೆ ಸಮಾಂತರವಾಗಿರುತ್ತೆ ಅಂತ ಅರ್ಥ. ಇಲ್ಲಿ ನೋಡಿ, AE ಅನ್ನೋದು
ಎಫ್ ಸಿಗೆ ಸಮ ಆಗಿದ್ರೆ ಅದು ಡಿ ಸಿಗೂ ಕೂಡ ಸಮ ಆಗಿರುತ್ತೆ ಅಂತ ಅರ್ಥ. ಯಾಕೆ ಅಂತ ಅಂದರೆ ಇ ಮತ್ತು ಎಫ್ ಮಧ್ಯಬಿಂದುಗಳನ್ನು ಇ ಡಿ ಅನ್ನೋದು ಸೇರಿಸಿದಾಗ, ಇ ಡಿ ರೇಖಾಖಂಡ ಸೇರಿಸಿದಾಗ ಈ ಎರಡೂ ಬಾಹುಗಳಿಗೆ ಮೂರನೇ ಬಾಹು ಏನಾಗಿರುತ್ತೆ, ಸಮ ಆಗಿರುತ್ತೆ ಅಂತ ಅರ್ಥ. ನಾವು ಆಲ್ರೆಡಿ ನೋಡಿದ್ವಲ್ವಾ, ಇ ಅನ್ನೋದು ಎ ಬಿಗೆ ಮಧ್ಯಬಿಂದು ಆದರೆ ಎಫ್ ಅನ್ನೋದು ಎ ಸಿಗೆ ಮಧ್ಯಬಿಂದು ಆಗಿರುತ್ತೆ. ಆವಾಗ ಇ ಎಫ್ನ ನಾವು ಬಿ ಸಿನ ಆಫ್ ಅಂತ ಬರಿಬೋದು. ಇಲ್ಲಿ ಇನ್ನೊಂದು ರೇಖೆ ಇದೆ, ಕಿರಣ ಇದೆ. ಸೊ ಆ ಕಿರಣಕ್ಕೆ ಈ ಥರ ನಾವು ಜಾಯಿನ್ ಮಾಡಿದಾಗ ಇ ಡಿ ಅನ್ನೋ ರೇಖಾಖಂಡನ ಇಲ್ಲಿ ಎ ಇ ಸಮಾಂತರ ಎಫ್ ಸಿ ಆಗಿರುತ್ತೆ. ಎಫ್ ಸಿ ಅನ್ನೋದು ಡಿ ಸಿಗೂ ಸಮ ಮತ್ತು ಸಮಾಂತರ ಆಗಿರುತ್ತೆ ಅಂತ ಇದರ ಅರ್ಥ. ಆಯಿತಾ? ನೆಕ್ಸ್ಟು ಪ್ರಮೇಯ 7.10 ಅದು ನೋಡೋಣ, ಅದರಲ್ಲಿ ಏನಿದೆ ಅಂತ. ಇದನ್ನು ಫಸ್ಟ್ ನೋಡ್ಕೊಳ್ಳಿ. ಓಕೆ, ನಾವು ಪ್ರಮೇಯ 7.10 ಇದರಲ್ಲಿ ಏನಿದೆ ಅಂತ ನೋಡೋಣ. ಪ್ರಮೇಯ 7.10 ಒಂದು ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವಿನ ಮೂಲಕ ಎಳೆದ ರೇಖೆಯು ಮತ್ತೊಂದು ಬಾಹುವಿಗೆ
ಸಮಾಂತರವಾಗಿದ್ದು ಮೂರನೆಯ ಬಾಹುವನ್ನು ಅರ್ಧಿಸುತ್ತದೆ. ಇಲ್ಲಿ ಒಂದು ತ್ರಿಭುಜನ ಡ್ರಾ ಮಾಡ್ಕೊಳ್ಳೋಣ. ಅಲ್ಲಿ ಯಾವ ಥರ ಇದೆ ಆ ಥರ ತ್ರಿಭುಜನ. ಆಮೇಲೆ ಇಲ್ಲೊಂದು ಬಾಹು ಇದೆ ಈ ಥರ, ಇದನ್ನು ಡ್ರಾ ಮಾಡ್ಕೊಳ್ಳೋಣ. ಇಲ್ಲೊಂದು ಈ ಥರ ಇದೆ ಸರಳ ರೇಖೆ. ನೇಮ್ ಕೊಡೋಣ. ಎ ಬಿ ಸಿ ಡಿ ಇ ಎಫ್ ಎಮ್ ಎಲ್. ಸಿ ಎಮ್ ಅನ್ನೋದು ಎ ಬಿಗೆ ಬಿ ಎಗೆ ಸಮಾಂತರ. ನೋಡಿ ಮಕ್ಕಳೇ, ಇದು ಪ್ರಮೇಯ 7.10. ಒಂದು ತ್ರಿಭುಜದ ಒಂದು ಬಾಹುವಿನ ಒಂದು ತ್ರಿಭುಜ ಅಂತ ಅಂದರೆ ಯಾವುದು? ಎ ಬಿ ಸಿ ಒಂದು ತ್ರಿಭುಜ. ಆ ತ್ರಿಭುಜದ ಒಂದು ಬಾಹುವಿನ, ಒಂದು ಬಾಹು ಅಂದರೆ ನಾನು ಎ ಬಿ ಒಂದು ಬಾಹು ಅಂತ ತಗೊತೀನಿ. ಮಧ್ಯಬಿಂದು ಯಾವುದು? ಈ ಮಧ್ಯಬಿಂದುವಿನ ಮೂಲಕ ಎಳೆದ ರೇಖೆಯು. ಈ ಮಧ್ಯಬಿಂದುವಿನ ಮೂಲಕ ಒಂದು ರೇಖೆ ಎಳೆದಿದ್ದಾರಲ್ವಾ, ಅದನ್ನು ಎಲ್ ಅಂತ ನೇಮ್ ಮಾಡಿದ್ದಾರೆ. ಎಲ್ ಅನ್ನೋದೊಂದು ರೇಖೆ. ಅದನ್ನು ಹೆಂಗೆ ಎಳೆದಿದ್ದಾರೆ ಅಂತ ಅಂದರೆ, ಎ ಬಿ ಮಧ್ಯಬಿಂದು ಇದೆಯಲ್ವಾ, ಈ ಮೂಲಕ ಎಳೆದಿದ್ದಾರೆ. ಮೂಲಕ ಎಳೆದ ರೇಖೆಯು ಮತ್ತೊಂದು ಬಾಹುವಿಗೆ, ಇದು ಇನ್ನೊಂದು ಬಾಹು ಅಲ್ವಾ, ಇದನ್ನು ಕೂಡ ಇನ್ನೊಂದು ಬಾಹು, ಮತ್ತೊಂದು ಬಾಹುವಿಗೆ ಏನಾಗಿರುತ್ತೆ? ಸಮಾಂತರವಾಗಿರುತ್ತೆ. ಇದಿಷ್ಟು ಎ ಬಿ ಬಾಹು, ಎ ಸಿಗೆ ಬಾಹು, ಎ ಸಿ ಬಾಹುಗೆ ಏನಾಯಿತು? ಸಮಾಂತರವಾಗಿದ್ದು ಮೂರನೆಯ ಬಾಹುವನ್ನು, ಇದು ಮೂರನೇ ಬಾಹು, ಮೂರನೇ ಬಾಹುವನ್ನು ಈ ಸರಳ ರೇಖೆ ಏನು ಮಾಡುತ್ತೆ? ಅರ್ಧಿಸುತ್ತದೆ. ಅರ್ಧಿಸುತ್ತದೆ ಅಂದರೆ ಅರ್ಧ ಮಾಡುತ್ತೆ ಅಂತ ಅರ್ಥ. ಇಲ್ಲಿ ಎಮ್ ಸಿ ಅನ್ನೋದೊಂದು ಬಾಹು, ಎಮ್ ಸಿನ ಏನು ಮಾಡುತ್ತೆ? ಅರ್ಧಿಸುತ್ತದೆ, ಅರ್ಧ ಮಾಡುತ್ತೆ ಅಂತ ಪ್ರಮೇಯ 7.10 ಹೇಳುತ್ತೆ. ಇವೆರಡು ಪ್ರಮೇಯ 7.9 ಮತ್ತು ಪ್ರಮೇಯ 7.10ನ ಮಧ್ಯಬಿಂದು ಪ್ರಮೇಯಗಳು ಅಂತ ಕರೀತಾರೆ. ಇಲ್ಲೊಂದು ಎಕ್ಸಾಂಪಲ್ ಪ್ರಾಬ್ಲಮ್ ಮಾಡ್ತೀನಿ, ಅದಾದಮೇಲೆ ಅಭ್ಯಾಸದ ಲೆಕ್ಕಗಳಿಗೆ ಹೋಗೋಣ. ಓಕೆ, ಪ್ರಮೇಯ 7.9 ಮತ್ತು ಪ್ರಮೇಯ 7.10ನ ಮಧ್ಯಬಿಂದು ಪ್ರಮೇಯಗಳು ಅಂತ ಕರೀತಾರೆ. ಸೊ ಇವತ್ತಿಗೆ ಟೈಮ್ ಆಗಿದೆ. ಸೊ ಅದಕ್ಕೆ ಇವತ್ತಿಗಿಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಉದಾಹರಣೆ ಲೆಕ್ಕ ಮತ್ತು ಅದ್ರ ಮೇಲೆ ಬರ್ತಕ್ಕಂಥ ಅಭ್ಯಾಸದ ಲೆಕ್ಕಗಳನ್ನ ನಾವು ಮಾಡೋಣ, ಆಯಿತಾ? ಸೊ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು.